ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕ್ ಕನ್ನಡಿಗ. ಸೊ ತುಂಬ ಜನ ವರ್ಕಿಂಗ್ ಇರೋರು ಮತ್ತು ಕಾಲೇಜ್ ಇರೋರು ಸ್ಟೂಡೆಂಟ್ಸು ಈಗ ಫೈನಲ್ ಸೆಮ್ ಇರೋರು ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ ಓದ್ಕೋಬೇಕು ಅಂತ ಅಂತಿರೋರು ಡೈಲಿ ಟು ಡು ಲಿಸ್ಟ್ ಜೊತೆ ನಮಗೆ ಟೈಮ್ ಟೇಬಲ್ ಬೇಕು ಅಂತ ಕೇಳಿದ್ರಿ. ಅಂದರೆ ಕಾಲೇಜ್ ವರ್ಕ್ನು ಮೇಂಟೈನ್ ಮಾಡಿಕೊಂಡು ಯಾವ ಥರ ಓದ್ಕೋಬೋದು, ಯಾವ ಥರ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೋದು ಅಂತ. ಬಟ್ ರಿಯಾಲಿಟಿ ಏನಂದರೆ, ಈಗ ನೀವೇನಾದರೂ ಕಾಲೇಜ್ ಸ್ಟೂಡೆಂಟ್ ಆಗಿದ್ರೆ ಅಥವಾ ಲಾಸ್ಟ್ ಸೆಮ್ಮಲ್ಲಿದ್ರು ಎಲ್ಲಿದ್ರು, ನಿಮಗೆ ನಾರ್ಮಲ್ ಆಗಿ ಬೇರೆಯವರು ಅಂದರೆ ಈಗ ಬಿಗಿನರ್ಸ್ ಇವಾಗ ಸ್ಟಾರ್ಟ್ ಮಾಡಿದ್ರು ಕೆಲವೊಬ್ರು ಇಂಪಾಸಿಬಲ್ ಅಂತಾರೆ. ಬಟ್ 1 ಮಂತಲ್ಲಿ ಸಿಲೆಬಸ್ ಕವರ್ ಮಾಡೋದು ಇಟ್ ಇಸ್ ವೆರಿ ಮಚ್ ಪಾಸಿಬಲ್. ನಾನು 1 ಮಂತಲ್ಲಿ ಫುಲ್ ಎಂಟೈರ್ ಸಿಲೆಬಸ್ ಕವರ್ ಮಾಡಿದ್ದೆ, ಎಕ್ಸೆಪ್ಟ್ ಅರ್ಥಮೆಟಿಕ್, ಪರ್ಮುಟೇಷನ್, ಕಾಂಬಿನೇಷನ್, ಪ್ರೊಬಬಿಲಿಟಿ, ಮೆನ್ಸುರೇಷನ್, ಕಾಂಪೌಂಡ್ ಇಂಟ್ರೆಸ್ಟ್. ಅದು 3 ಬಿಟ್ಬಿಟ್ಟು ಉಳಿದಿದ್ದೆಲ್ಲ ನಂದು ಸಿಲೆಬಸ್ ಕವರ್ ಆಗಿತ್ತು. ಯಾಕೆಂದರೆ ಬ್ಯಾಂಕಿಂಗಲ್ಲಿ ಸಿಲೆಬಸ್ ಅಂತ ಏನು ಜಾಸ್ತಿ ಇಲ್ಲ, ಎಲ್ಲ ಡಿಪೆಂಡ್ ಆಗಿರೋದು ಮ್ಯಾಥ್ಸ್ ಒಂದು ಬಿಟ್ಟರೆ. ಇನ್ನು ರೀಸನಿಂಗಲ್ಲಿ ಇನ್ಇಕ್ವಾಲಿಟಿ ಮತ್ತು ಸಿಲೋಗಿಸಮ್ ಅದೆಲ್ಲ ಒಂದೊಂದು ಕ್ಲಾಸಿಗೆ ಕಲಿತೀರಾ. ಆ್ಯಂಡ್ ಬ್ಲಡ್ ರಿಲೇಷನ್ ಸಂಬಂಧಗಳು ನಿಮಗೆ ಗೊತ್ತಿರುತ್ತೆ, ಅದು ಹೆಂಗೆ ಅಪ್ರೋಚ್ ಮಾಡೋದು ಅಂತ ಒಂದು 2-3 ಕ್ಲಾಸ್ ನೋಡಿದರೆ ಗೊತ್ತಾಗುತ್ತೆ. ಆ್ಯಂಡ್ ಕೋಡಿಂಗ್ ಡಿಕೋಡಿಂಗ್ ಅಷ್ಟೇ ಒಂದು 2-3 ಕ್ಲಾಸಲ್ಲಿ ಯಾವ ಥರ ಮಾಡೋದು ಅಂತ ಗೊತ್ತಾಗುತ್ತೆ, ಅದು 30 ಮಿನಿಟ್ಸ್ 1 ಅವರ್ ಕ್ಲಾಸಸಲ್ಲಿ. ಆ್ಯಂಡ್ ಪಜಲ್ಸ್ ಕೂಡ ಪ್ರತಿಯೊಂದು ಪಜಲಿಗೂ ಒಂದೊಂದು ಕ್ಲಾಸ್ ಎನಾಫು. ಅದು ಬಿಟ್ಟು ಅಂದರೆ ಏನಾದರೂ ಟ್ರಿಕ್ಸ್ ಇದೆಯಾ ಅಂತ ಕೇಳ್ತೀರಾ. ಬಟ್ ಪಜಲ್ಸಲ್ಲಿ ಆ ಥರ ಟ್ರಿಕ್ಸ್ ಬರೋಲ್ಲ, ನಿಮ್ಮ ಅಪ್ರೋಚ್ ಹೇಗೆ ಆ ಥರ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸರ್ಕಲ್ ಏನಾದ್ರು ಕೊಟ್ಟಿದ್ರೆ ಇನ್ ಆ್ಯಂಡ್ ಔಟ್ ಅಂತ, ಕೆಲವೊಬ್ರು ಸರ್ಕಲ್ ಈ ಥರ ಬರ್ಕೊಳ್ಳೋದ, ಈ ಥರ ಥ್ರೆಡ್ ಮೆಥಡ್ ಯೂಸ್ ಮಾಡ್ತಾರೆ. ಸೊ ಅದೇ ಟ್ರಿಕ್ ಅಷ್ಟೇ, ಸರ್ಕಲ್ ಬರ್ಕೊಂಡವರಿಗೆ ಈಸಿ ಆಗುತ್ತೆ, ಥ್ರೆಡ್ ಮೆಥಡ್ ಫಾಲೋ ಮಾಡಿದವ್ರಿಗೆ ಅವ್ರಿಗೆ ಅದು ಈಸಿ. ಆ್ಯಂಡ್ ಅಪ್ರೋಚೇ ಟ್ರಿಕ್ ಥರ. ರೀಸನಿಂಗಲ್ಲಿ ಆ ಥರ ಟ್ರಿಕ್ ಆ ಥರ ಏನೂ ಬರೋಲ್ಲ, ಎಕ್ಸೆಪ್ಟ್ ಇನ್ಇಕ್ವಾಲಿಟಿ 5 ಕೇಸಲ್ಲಿ ನೆನ್ಪಿಟ್ಕೊಳ್ಳೋ ಅಂತ ಒಂದು ರೂಲ್ಸ್ಗಳು ಆ ಥರ ಇರ್ತವೆ. ಸೊ ಅದೆಲ್ಲ ಒಂದೊಂದು ಕ್ಲಾಸ್ 2 ಕ್ಲಾಸಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಸಿಲೆಬಸ್ ಈಸ್ ನಾಟ್ ದಟ್ ಮಚ್ ಪ್ರಾಬ್ಲಮ್. ಬಟ್ ಸ್ಟಿಲ್ ನಿಮ್ಮ ಈಗ ವರ್ಕಿಂಗ್ ಇದ್ದರೆ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದರೆ ಸಿಲೆಬಸ್ ಕವರ್ ಮಾಡೋಕ್ಕೆ ನಿಮಗೆ ಈಗ ಏಪ್ರಿಲ್ ಅಲ್ವಾ, ಸೊ ನೀವು ಫುಲ್ ಹಾರ್ಡಾಗಿ ಪುಷ್ ಮಾಡಿಲ್ಲ ಅಂತ ಅಂದ್ರೂ ಮೇ ಎಂಡ್ ಅಥವಾ ಜೂನ್ ನೋಟಿಫಿಕೇಶನ್ ಅಷ್ಟೊಂದು ಸಿಲೆಬಸ್ ಕವರ್ ಆಗುತ್ತೆ. ಅಷ್ಟರೊಳಗೆ ಒಂದ್ಸಲ ಸಿಲೆಬಸ್ ಕವರ್ ಆಯಿತು ಅಂತಂದರೆ ನೀವು ಮಾರ್ಕ್ ಟೆಸ್ಟಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಹಾಕಿದ್ದೆ RRB ಕ್ಲರ್ಕ್, ಸೊ 80ಗೆ ಸಿಲೆಬಸ್ ಕವರ್ ಆಗಿದ್ರೆ ಒಂದು 40 ಅಬಂತು ಬಂದೇ ಬರುತ್ತೆ. ನೀವು ಮಾರ್ಕಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅಂದ್ರೂ ಅದಾದಮೇಲೆ ನೀವು ಟೈಮರ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈಗ ನಾನು ಸಿಲೆಬಸ್ ಕವರ್ ಆಗಿಲ್ಲ ಅಂತ ಅಂದ್ಕೊಂಡು ಟೈಮ್ ಟೇಬಲ್ ಕೊಡ್ತೀನಿ. ಆ್ಯಂಡ್ ಆಗಿರೋರು ನಾನು ಹೇಳೋ ಟೈಮ್ಸ್ ತೊಟ್ಟೊಳಗೆ ಆ ಸಬ್ಜೆಕ್ಟು ಪ್ರಾಕ್ಟೀಸ್ ಮಾಡಿ, ಆಗಿಲ್ಲದೆ ಇರೋರು ಆ ಸಬ್ಜೆಕ್ಟ್ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಂದು ಸಬ್ಜೆಕ್ಟ್ಗೂ ರೀಸನಿಂಗ್ ಇರಲಿ, ಕ್ವಾಂಟ್ ಇರಲಿ, ಅದಕ್ಕೆಲ್ಲ ನಾನು ಸೋರ್ಸು ಅದು ಒಂದು ಸೋರ್ಸ್ ಅಂತ ಕೊಟ್ಬಿಟ್ಟಿಲ್ಲ. ತುಂಬ ಜನ ಟೀಚರ್ಸ್ ಒಬ್ಬೊಬ್ರಿಗೊಬ್ರು ಟೀಚರ್ ಇಷ್ಟ ಆಗ್ತಾರೆ, ಅವರಿಗೆ ಕಂಫರ್ಟಬಲ್ ಇರಲ್ಲ ಓದೋಕ್ಕೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ತುಂಬ ಜನನ ಸ್ಕಿಪ್ ಮಾಡಿ, ಅಂದರೆ ಈಗ ರೀಸನಿಂಗ್ ಅಂತ ಬಂದರೆ ಒಂದು 2-3 ಜನ ಕ್ಲಾಸಸ್ ನೋಡಿ ಅವ್ರದ್ದು ಅಡ್ಜಸ್ಟ್ ಆಗದಲ್ಲೇ ಕೊನೆಗೆ ಯಾರು ಅಡ್ಜಸ್ಟ್ ಆದರೂ ಅವರಲ್ಲಿ ಕಂಟಿನ್ಯೂ ಮಾಡಿ. ಆ ಥರ ಮ್ಯಾಥ್ಸಿಗೂ ಅಷ್ಟೇ, ನಾನು ಮ್ಯಾಥ್ಸಿಗೆ ಬೇಸಿಕ್ ಟು 0 to ಹೀರೋ ಆ ಥರ ಬೇಸಿಕ್ಕಿಂದ ಫುಲ್ಲು ಸ್ಟಡಿ 2 ಪ್ಲೇಲಿಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಫಸ್ಟ್ ಪ್ಲೇಲಿಸ್ಟಲ್ಲಿ ಕರೆಕ್ಟಾಗಿ ಅರ್ಥ ಆಗ್ದಲೆ ಮತ್ತು ಇನ್ನೊಂದು ಪ್ಲೇಲಿಸ್ಟು ನೋಡಿ. ಆ್ಯಂಡ್ ಅರ್ಥಮೆಟಿಕ್ ಅಷ್ಟೇ ಒಂದ್ಸಲ ಕಂಪ್ಲೀಟಾಗಿ ಅದು ಅರ್ಥ ಕರೆಕ್ಟಾಗಿ ಆಗಲಿಲ್ಲ ಅಂತ ಅಂದ್ಬಿಟ್ಟು ಕೌಶಿಕ್ ಸರ್ದ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ ಥರ ಪ್ರಿಪ್ರೇಷನ್ ಅಂದರೆ ನೀವು ಫಸ್ಟ್ ಟೈಮಲ್ಲೇ ನೀವು ಇಳಿದಕ್ಕೆ, ಈಗ ಒಂದು ವಾರ ಪ್ರಿಪ್ರೇಷನ್ ಆಗಿದೆ, ಒಂದು ವಾರದಲ್ಲಿ ನಾನು ಇಷ್ಟು ಕಾನ್ಸೆಪ್ಟ್ ತೆಗೆದೆ, ನಾನು ಆದರೂ ಮಾರ್ಕ್ ಟೆಸ್ಟಲ್ಲಿ ಸ್ಕೋರ್ ಬರ್ತಿಲ್ಲ ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದೊಂಥರ ಎರರ್ ಆಗುತ್ತೆ, ನೀವು ಕರೆಕ್ಷನ್ ಮಾಡ್ತಾ ಹೋಗಬೇಕು. ನೀವು ಈಗ ಒಂದು ಸ್ಟ್ರಾಟಜಿ ಅಂತಂದರೆ ಒಂದೇ ಸ್ಟ್ರಾಟಜಿ ವರ್ಕ್ ಆಗಲ್ಲ. ನಾನೀಗ ಇದೆಲ್ಲ ಮಾಡಿರೋ ಸ್ಟ್ರಾಟಜಿ ಹೇಳ್ತಿರೋದು, ಅಥವಾ ನನ್ನ ಡೈಲಿ ಟು ಡು ಲಿಸ್ಟ್ ಅದೆಲ್ಲ ನಾನು ಎಷ್ಟೋ ಎರರ್ ಮಾಡಿ ನನಗೆ ಯಾವುದು ವರ್ಕ್ ಆಯಿತೋ ಅದನ್ನು ನಾನು ನಿಮಗೆ ಹೇಳ್ತಿರೋದು. ಆ್ಯಂಡ್ ಅದೇ 100% ನಿಮಗೂ ವರ್ಕ್ ಆಗಬೇಕು ಅಂತ ಇಲ್ಲ. ನಿಮ್ಮ ಮೆಂಟಲ್ ಎಬಿಲಿಟಿ, ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತು. ಬ್ಯಾಂಕಿಂಗ್ ಎಕ್ಸಾಮ್ ಮೇಯ್ನ್ಲಿ ಇರೋದು ಥಿಯರಿ ಮೇಲಲ್ಲ, ಮೇಯ್ನಾಗಿ ಮೆಂಟಲ್ ಎಬಿಲಿಟಿ ಆ್ಯಂಡ್ ನಿಮ್ಮ ಇಂಗ್ಲೀಷ್ ಸ್ಕಿಲ್ಲು. ಇಂಗ್ಲೀಷ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಬ್ಯಾಂಕಿಂಗ್. ಅದು ಮೈನ್ಸಿಗೆ ಅಂತ ಬಂದರೆ, ನಿಮಗೆ ಯಾರ್ದು ಇಂಗ್ಲೀಷ್ ಚೆನ್ನಾಗಿರುತ್ತೆ, RRB ಬಿಟ್ಟು ಪ್ರಿಲಿಮ್ಸ್ ಇಲ್ಲ, RRB ಪ್ರಿಲಿಮ್ಸಲ್ಲಿ ಇಲ್ಲ ಇಂಗ್ಲೀಷ್, ಇನ್ನು ಉಳಿದಿದ್ದು ಎಲ್ಲದರಲ್ಲೂ ಪ್ರಿಲಿಮ್ಸಲ್ಲಿ ಇಂಗ್ಲೀಷ್ ಇರುತ್ತೆ. ಇಂಗ್ಲೀಷ್ ಚೆನ್ನಾಗಿರೋರು ಸ್ವಲ್ಪ ಅವರಿಗೆ ಎಡ್ಜ್ ಇದ್ದಂಗೆ, ಅವ್ರಿಗೆ ಸ್ವಲ್ಪ ಅಂದರೆ ಮುಂದೆ ಹೋಗ್ತಾರೆ, ಅಂದರೆ ಸ್ಕೋರಿಂಗಲ್ಲಿರ್ಬೋದು ಅಥವಾ ಒಟ್ಟಿಗೆ ಇಂಗ್ಲೀಷ್ ಒಂಥರ ಸಬ್ಜೆಕ್ಟ್. ಅದು ಯಾರ್ದು ಸ್ಟ್ರಾಂಗ್ ಇರುತ್ತೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇಂಗ್ಲೀಷು. ಸೊ ಬ್ಯಾಂಕಿಂಗ್ ಈಸ್ ನಾಟ್ ಆಲ್ ಅಬೌಟ್ ಸಿಲೆಬಸ್, ಇಟ್ಸ್ ಆಲ್ ಅಬೌಟ್ ಪ್ರಾಕ್ಟೀಸ್, ಕನ್ಸಿಸ್ಟೆನ್ಸಿ ಆ್ಯಂಡ್ ಮೆಂಟಲ್ ಎಬಿಲಿಟಿ. ಸೊ ನಾನೀಗ ನಿಮಗೆ ಟೈಮ್ ಟೇಬಲ್ ಕೊಡ್ತೀನಿ. ಸೊ ಇದು ನೀವು ಏನಾದ್ರು ಆಲ್ಟರ್ ಮಾಡಿದರೆ ಆಲ್ಟರ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಸ್ಯೂಮ್ ಮಾಡಿರೋದೇನು ಅಂತ ಅಂದರೆ 8:30, ಅಂದರೆ ತುಂಬ ನನ್ನ ಫ್ರೆಂಡ್ಸು, ನನ್ನ ಜೂನಿಯರ್ಸ್ ಎಲ್ಲ ಕೇಳಿದೆ, ಕಾಲೇಜ್ ಅವರ್ಸು ಡಿಫ್ರೆಂಟ್ ಫೀಲ್ಡ್ ಅವರು, BSc, BCom, BBA ಆ ಥರ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಜೂನಿಗೆಲ್ಲ ಎಕ್ಸಾಮ್ ಮುಗಿಯೋ ಥರ ಇದೆ. ಅಷ್ಟೊತ್ತಿಗೆ ನೀವು ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಡೈಲಿ ಒಂದು 8 ಅವರ್, 10 ಅವರ್, 12 ಅವರ್. ಫಾರ್ ಎಕ್ಸಾಂಪಲ್ ನಾನು ಜೂನ್ ಮಂತಲ್ಲಿ ಆವ್ರೇಜಾಗಿ 10 ಅವರ್ ಕೊಟ್ಟಿದ್ದೀನಿ ಡೈಲಿ. ಅದು ನಾನು ತೋರಿಸಿದ್ದೀನಿ, ನಾನು ಡೈಲಿ ಟು ಡು ಅಂದರೆ ಮೈ ಡೈಲಿ ರೋಟೀನ್ ಅಂತ. ಸ್ಟಾರ್ಟಿಂಗ್ 1 ಮಂತ್ ಸೀರಿಯಸ್ ಆಗಿ ನಾನು ತುಂಬ ಎಫರ್ಟ್ ಹಾಕಿದ್ದೆ, ಅದಾದಮೇಲೆ ಬಿಟ್ಟಿದ್ದು. ಸೊ ಅದಕ್ಕೆ ನಂದು ಫೈನಲ್ ಸೆಲೆಕ್ಷನ್ ಆಗಿಲ್ಲ, ಅಂದರೆ ಫೈನಲ್ ಸೆಲೆಕ್ಷನ್ ಆಗಿರೋದು ಬಿಡಲಿಲ್ಲ ಅಂದಿದ್ರೆ, ಕನ್ಸಿಸ್ಟೆನ್ಸಿ ಇದ್ದಿದ್ರೆ. ಸೊ ನಾನು 8:30 6 PM ವರೆಗೂ, ಮಾರ್ನಿಂಗ್ 8:30 6 PM ವರೆಗೂ ನೀವು ಕಾಲೇಜಲ್ಲಿ ಇರ್ತೀರ ಅಸ್ಯೂಮ್ ಮಾಡಿದ್ದೀನಿ. ಯಾಕೆಂದರೆ ತುಂಬ ಜನಕ್ಕೆ ಮಾರ್ನಿಂಗ್ ಕ್ಲಾಸ್ ಇದೆ. ಆ್ಯಂಡ್ ತುಂಬ
ತುಂಬ ಜನಕ್ಕೆ ಲ್ಯಾಬ್ ಇರುತ್ತೆ, ಕೆಲವೊಂದು ದಿನ ಇರಲ್ಲ, ಕೆಲವೊಂದು ದಿನ ಇರುತ್ತೆ. ಸೊ ನಾನು ಓವರ್ ಆಲ್ ಆಗಿ ಈ ಟೈಮಲ್ಲಿ ಕಾಲೇಜಲ್ಲಿ ಇರ್ತೀರ ನೀವು, ಮನೇಲಿ ಇರಲ್ಲ ಓದ್ಕೊಳ್ಳೋಕೆ, ಆ ಥರ ಅಸ್ಯೂಮ್ ಮಾಡಿದ್ದೀನಿ. ಆ್ಯಂಡ್ ಒಬ್ಬರಿಗೆ ಮಧ್ಯಾಹ್ನ ಕ್ಲಾಸ್ ಮುಗ್ದಿರುತ್ತೆ 12:30ಗೆ, ಅಥವಾ 2 hours ಗ್ಯಾಪ್ ಇರುತ್ತೆ ಒಂದೊಂದು ಪೀರಿಯಡ್ ಮಧ್ಯೆ. ಒಬ್ರಿಗೆ ಲ್ಯಾಬ್ ಇರಲ್ಲ, ಲ್ಯಾಬ್ ಇಲ್ಲ ಅಂದರೆ ಈಗ BSc ಅಲ್ಲಿ ಆಲ್ಮೋಸ್ಟ್ 3 days ಲ್ಯಾಬ್ ಇರುತ್ತೆ, ಇನ್ನು 3 days ಲ್ಯಾಬ್ ಇರಲ್ಲ. ಸೊ ಅಂಥವ್ರು ಆ ಗ್ಯಾಪಲ್ಲಿ ನೀವು ಯಾವ ಟಾಪಿಕ್ ಓದ್ತಿದ್ರೆ ಆ ಟಾಪಿಕ್ ಪ್ರಾಕ್ಟೀಸ್ ಮಾಡಿ, ಅಥವಾ ಅಟ್ಲೀಸ್ಟ್ ಕ್ಲಾಸ್ ಅಟೆಂಡ್ ಮಾಡಿ. ಕಾಲೇಜಲ್ಲಿದ್ದ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ಜಸ್ಟ್ ಓಪನ್ ದ ಅಡ್ಡಾ 24/7 ಆ್ಯಪ್. ಅಡ್ಡಾ 24/7 ಆ್ಯಪ್ನ ಓಪನ್ ಮಾಡಿ, ಅಲ್ಲಿ ಡೈಲಿ ಕ್ವಿಜ್ ಇರುತ್ತೆ, ಓಕೆನಾ. ನೀವು ಹೆದರ್ಕೋಬೇಡಿ, ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಟ್ಸ್ ಓಕೆ, ಅವ್ರು ಸೊಲ್ಯೂಷನ್ ಕೊಟ್ಟಿರ್ತಾರೆ. ಒಟ್ಟು ಡೈಲಿ ಕ್ವಿಜ್ ಅಟೆಂಡ್ ಮಾಡಿ, ಆ ಗ್ಯಾಪ್ ಪೀರಿಯಡ್ ಇರುತ್ತಲ್ಲ ಅದರಲ್ಲಿ. ಪ್ಲಸ್ ನೀವು ಸಿ ಎ PDF ಓದಿ, ಕರೆಂಟ್ ಅಫೇರ್ಸ್ PDF ವೀಕ್ಲಿ ಎತ್ಕೊಳ್ಳಿ. ನಾನು ವೀಕ್ಲಿ ರೆಫರ್ ಮಾಡ್ತೀನಿ, ಆ್ಯಂಡ್ ನಾನು ಸಜೆಸ್ಟ್ ಮಾಡೋದು ಕೂಡ ವೀಕ್ಲಿ ಅಫೇರ್ಸ್ ಹೊಡೆದು. ಇನ್ನೂ ಏಪ್ರಿಲ್ 1st ವೀಕ್ತು ಬಂದಿಲ್ಲ, ಓಕೆ. ನೀವು ಮಾರ್ಚ್ 4th ವೀಕಿಂದಲೇ ಸ್ಟಾರ್ಟ್ ಮಾಡಿ ಬೇಕು ಅಂತ ಅಂದರೆ. ಆ್ಯಂಡ್ ಆ ಗ್ಯಾಪಲ್ಲಿ ಆ CA PDFಗಳ ಓದ್ಕೊಳ್ಳಿ. ಕಾಲೇಜಲ್ಲಿ ಕುತ್ಕೊಂಡು ನೀವು ಕ್ಲಾಸ್ ನೋಡೋದು ಅಂತಂದರೆ ಅಲ್ಲಿ ಮಾತಾಡೋರು 1000 ಜನ ಏನೇನೋ ಮಾತಾಡ್ಕೋತಾರೆ. ಅಥವಾ ನೀವಿಲ್ಲ, ನಾನು ಲೈಬ್ರರಿ ಇದೆ, ನಾನು ಹೋಗ್ಬಿಟ್ಟು ಇಯರ್ಫೋನ್ ಹಾಕೊಂಡು ಕ್ಲಾಸ್ ನೋಡ್ತೀನಿ ಅಂತಂದರೆ ಆ ಗ್ಯಾಪ್ ಇರುತ್ತಲ್ಲ, ಪೀರಿಯಡ್ ಗ್ಯಾಪ್, ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ಕ್ಲಾಸ್ ಅಟೆಂಡ್ ಮಾಡಿ. ಆ್ಯಂಡ್ ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರ ಅಂದರೆ ಸ್ವಲ್ಪ ಕಾಲೇಜ್ ಲೈಫ್ ಕಳ್ಕೋಬೇಕಾಗುತ್ತೆ. ಅಂದರೆ ಫ್ರೆಂಡ್ಸ್ ಜೊತೆ ಸುತ್ತಾಡೋದು, ಫೆಸ್ಟಿವಲ್ ಪಾರ್ಟಿಸಿಪೇಟ್ ಮಾಡೋದು, ಅದು ಇದು ಅದೆಲ್ಲ. ಸೊ ಇದು ಟೈಮ್ ಟೇಬಲ್. ಈಗ ಸ್ಟಾರ್ಟ್ ಮಾಡ್ತೀನಿ. 6 AM to 7 AM ಆಬ್ವಿಯಸ್ಲಿ ನೀವು ಎದ್ದೇಳಲೇಬೇಕು. ನಾನು 6 AM ಎದ್ದೇಳಿ ಅಂತ ಹೇಳ್ತಿಲ್ಲ, 5:30ಗೆ ಎದ್ಬಿಟ್ಟು ನೀವು ಫ್ರೆಶ್ ಅಪ್ ಆಗ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ಅದೇನೋ ಮೆಡಿಟೇಷನ್ ಮಾಡಿ, ಇಟ್ಸ್ ವೆರಿ ಗುಡ್ ಫಾರ್ ಯುವರ್ ಮೆಂಟಲ್ ಎಬಿಲಿಟಿ. ಆ್ಯಂಡ್ 6 AM ಕೂತ್ಕೊಬೇಡಿ ಓದ್ಕೊಳ್ಳೋಕ್ಕೆ. 6 AM to 7 AM ಎಡಿಟೋರಿಯಲ್ ಇನ್ನೂ ಕ್ಲಾಸ್ ಬಂದಿರಲ್ಲ. ಆ್ಯಂಡ್ ಐ ಡೋಂಟ್ ಸಜೆಸ್ಟ್ ಎನಿ ರೆಕಾರ್ಡೆಡ್ ಕ್ಲಾಸ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್. ಲೈವ್ ಕ್ಲಾಸಸ್ ಬೇಡ ನಿಮಗೆ, ನೀವು ರೆಕಾರ್ಡೆಡ್ ಕ್ಲಾಸಸ್ ಓದಿ. ಆ್ಯಂಡ್ ಫಾರ್ ಎಕ್ಸಾಂಪಲ್, ಒಬ್ಬ ಟೀಚರು 1 hour ಕ್ಲಾಸ್ ಮಾಡಿದರೆ ಅದರಲ್ಲಿ 20 hour ಕತೆ ಹೊಡೆದಿರ್ತಾರೆ ಅಂದರೆ ಏನಾದ್ರು ಸ್ಟೋರಿ ಹೇಳಿರ್ತಾರೆ, ಅಥವಾ ಏನಾದ್ರು ನಿಮಗೆ ಮೋಟಿವೇಶನಲ್ ಆಗಿ ಹೇಳಿರ್ತಾರೆ. ಸೊ ನಿಮಗೆ ಅಷ್ಟು ಟೈಮ್ ಇಲ್ಲ, ಸೊ ಅದನ್ನೆಲ್ಲ ನೀವು ಸ್ಕಿಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ಮಾರ್ಟ್ ಅಪ್ರೋಚ್ ಮಾಡಿ. ಈಗ 60 minute ಕ್ಲಾಸ್ನ ನೀವು 40 minutesಲ್ಲೇ ಮುಗಿಸ್ಬೋದು. ಯಾಕೆಂತಂದರೆ ಅದರಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿರ್ತಾರೆ. ಅದು ಟೀಚಿಂಗೇ ಹಂಗೇನೆ, ಬರೀ ಕಾನ್ಸೆಪ್ಟ್ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ನಿಮಗೀಗ ಟೈಮ್ ಇಲ್ಲ, ಸೊ ನಿಮಗೆ ಜಸ್ಟ್ ಕಾನ್ಸೆಪ್ಟ್ ಬೇಕು. ಸೊ ಅದನ್ನೆಲ್ಲ ನೀವು ಸ್ಪೀಡ್ 2x ನೋಡಿ, 1.5x ನೋಡಿ, ಅಥವಾ ಏನಾದರೂ ಬೇರೆ ಅದು ಟಾಪಿಕಿಂದ ಡೈವರ್ಟ್ ಆದರೆ ಅದನ್ನು ನಾವು ಓಡಿಸ್ಬಿಟ್ಟು ನೋಡಿ. ಸೊ 6 to 7 ಎಡಿಟೋರಿಯಲ್ಲು. ಹಿಂದಿನ ದಿನ ಈಗ ನಿಮಿಷ ಬನ್ಸಲ್ ಮ್ಯಾಮ್ ಏನಾದ್ರು ಎಡಿಟೋರಿಯಲ್ ಕ್ಲಾಸ್ ಹಾಕಿದರೆ ನೀವು ಇವತ್ತೇ ನೋಡೋಕ್ಕಾಗಲ್ಲ. ಸೊ ನಾಳೆ ನೋಡಿ, ರೆಕಾರ್ಡೆಡ್ ನೋಡಿ. ಆ್ಯಂಡ್ ನೀವೇ ಓದೋಕ್ಕೆ ಟ್ರೈ ಮಾಡಿ. ಮೇಡಮ್ ಸ್ವಲ್ಪ ಏನೇನೋ ಟಾಪಿಕ್ ಹೇಳ್ತಾರೆ. ಆ್ಯಕ್ಚುಲಿ ಅವ್ರ ಎಡಿಟೋರಿಯಲ್ ಕ್ಲಾಸ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನಾನು 1 month ಕಂಪಲ್ಸರಿಯಾಗಿ ಫಾಲೋ ಮಾಡಿದ್ದೀನಿ. ಸೊ ಟ್ರೈ ಟು ಫಾಲೋ ದಟ್. ಅದಕ್ಕೆ 1 hour ಕೊಟ್ಟಿದ್ದೀನಿ. ಮೇ ಬಿ ಎಡಿಟೋರಿಯಲ್ 1 hour ಅನಿಸುತ್ತೆ. ಬಟ್ ಇಂಗ್ಲೀಷ್ ಸ್ಕೋರ್ ಇಂಪ್ರೂವ್ ಆಗೋದೇ ನಿಮ್ಮದು ಎಡಿಟೋರಿಯಲ್ ಮತ್ತು ರೀಡಿಂಗ್ ಎಬಿಲಿಟಿಯಿಂದ. ಆ್ಯಂಡ್ ಈ ವೊಕ್ಯಾಬ್ ಇದೆಯಲ್ಲಪ್ಪ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ಕಾಲೇಜ್ ಬುಕ್ ಯಾವ್ದಾದ್ರು ನೋಟ್ಸಲ್ಲೇ ಬ್ಯಾಗಲ್ಲಿ ಯಾವಾಗಲೂ ಇರಲಿ. ಫ್ರೀ ಪೀರಿಯಡಲ್ಲಿ ಒಂದೊಂದು ಸತಿ ನೋಡಿ ಅಷ್ಟೇ. ಬಯಟ್ ಮಾಡೋಕ್ಕೆ ಹೋಗಬೇಡಿ, ವೊಕ್ಯಾಬ್ಸ್ನ ಯಾವತ್ತೂ ಬಯಟ್ ಮಾಡಬೇಡಿ. ಅದು ನಿಮಗೆ ಪ್ರಾಕ್ಟೀಸಲ್ಲಿ ವರ್ಡ್ ಯೂಸ್ ಮಾಡಿ ಬರಬೇಕು. ಆ್ಯಂಡ್ ಟ್ರೈ ಟು ಯೂಸ್ ದಟ್ ವೊಕ್ಯಾಬ್ ಇನ್ ಯುವರ್ ಡೈಲಿ ಲೈಫ್. ಅಥವಾ ನೀವು ಚಾರ್ಟ್ ಮಾಡಬೇಕಿದ್ರೆ ಅದನ್ನು ಡೈಲಿ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ಅಡಮೆಂಟು, ನೀನು ಸಖತ್ ಹಠ ಮಾಡ್ತೀಯ ಕೊಡೋ ಬದಲು ಯುವರ್ ಬಿಹೇವಿಯರ್ ಇಸ್ ಲೈಕ್ ಅಡಮೆಂಟ್ ಆ ಥರ ಹೇಳಿ. ಅಥವಾ ತುಂಬ ಸ್ಟ್ರಾಂಗ್ ಇದೆ ಏನಕ್ಕೆ, ಯುವರ್ ರೊಬಸ್ಟ್, ಆ ಥರ. ರೊಬಸ್ಟ್ ಅಂದರೆ ಸ್ಟ್ರಾಂಗ್ ಅಂತ. ಸೊ ಥರ ತುಂಬ ಬರುತ್ತೆ. ಈಗ ಸ್ಪೀಡ್, ನೀನು ಸಖತ್ ಫಾಸ್ಟ್ ಇದೆಯಾ, ಸ್ಪೀಡ್ ಏನಕ್ಕೆ, ಹೇಸ್ಟ್ ಅದು ಇಟ್ ರೆಪ್ರೆಸೆಂಟ್ ಸ್ಪೀಡ್. ಸೊ ಆ ಥರ ಡೈಲಿ ಲೈಫಲ್ಲಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ 7 to 5 minutes ಬ್ರೇಕು. ಎಲ್ಲ ಸೆಷನ್ ಆದಮೇಲೆ ಒಂದು 5-10 minutes ಬ್ರೇಕ್ ಕೊಡಿ. 7 to 5 ಆದಮೇಲೆ ಇಲ್ಲಿ 55 minutes ಬರೀ ಸ್ಪೀಡ್ ಮ್ಯಾಚಿಗೆ ಕೊಟ್ಟಿದ್ದೀನಿ. ಯಾಕೆಂದರೆ ನೀವು ಬಿಗಿನರ್ಸು. ಸೊ ಬಿಗಿನರ್ಸ್ ಇದ್ದಾಗ ಸ್ವಲ್ಪ ಟ್ರಿಕ್ಸ್ಗಳು ಕಲಿಯೋದಿರುತ್ತೆ, ಟೇಬಲ್ ಕಲಿಯೋದಿರುತ್ತೆ, ಸ್ಕ್ವೇರ್ ಕಲಿಯೋದಿರುತ್ತೆ, ಕ್ಯೂಬ್ಸ್ ಕಲಿಯೋದಿರುತ್ತೆ. ಅದೆಲ್ಲ ಕಲ್ತ್ಕೊಂಡು ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ಕ್ವಾಡ್ರಾಟಿಕ್ ಇಕ್ವೇಷನು ಆ್ಯಂಡ್ ನಂಬರ್ ಸೀರೀಸಲ್ಲಿ ರಾಂಗ್ ನಂಬರು, ಮಿಸ್ಸಿಂಗ್ ನಂಬರು ಕವರ್ ಮಾಡಬೇಕು. ಸೊ ಸ್ವಲ್ಪ ಪ್ಯಾಟ್ರನ್ಗಳು, ಅಂದರೆ ಫೇಮಸ್ ಪ್ಯಾಟ್ರನ್ಗಳಿರ್ತವೆ, ಅವನ್ನೆಲ್ಲ ನೋಡ್ಕೊಳ್ಳಿ. ಅದನ್ನೆಲ್ಲ ಕ್ಲಾಸ್ ಅಟೆಂಡ್ ಮಾಡಬೇಕು ಬಿಗಿನರ್ಸ್ ಆಗಿದ್ರೆ. ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಟ್ರಿಕ್ಗಳಿದೆ, ಆ ಟ್ರಿಕ್ಗಳು ಕ್ಲಾಸ್ ಅಟೆಂಡ್ ಮಾಡಿ. ಅದಕ್ಕೋಸ್ಕರ ನಾನಿಲ್ಲಿ 55 minutes ಕೊಟ್ಟಿದ್ದೀನಿ. 55 minutesಲ್ಲಿ ಒಂದು 20 minutes ಪ್ರಾಕ್ಟೀಸ್ ಮಾಡಿ ಬಿಗಿನರ್ಸ್ ಆದರೆ. ಇನ್ನು ಉಳಿದಿದ್ದ ಟೈಮಲ್ಲಿ ಕ್ಲಾಸ್ ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಮಾಡಿ. ಏನೊಂದು ವಾರಕ್ಕೆ ಈಗ ಒಂದಿನ ಕ್ವಾಡ್ರಾಟಿಕ್ ಇಕ್ವೇಷನಿಗೆ 1 class ಈಸ್ ಎನಫ್. ನಂಬರ್ ಸೀರೀಸ್ ಆ್ಯಂಡ್ ರಾಂಗ್ ನಂಬರ್ ಸೀರೀಸಿಗೆ 1 ಕ್ಲಾಸ್, ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್ ಟ್ರಿಕ್ಸಿಗೆ 1 ಕ್ಲಾಸ್ ಸಾಕು. ಅದು ಬಿಟ್ಟು ಕಾಲೇಜ್ ಟೈಮಲ್ಲಿ ಇನ್ನೊಂದು ಕೆಲಸ ಏನು ಮಾಡಿ ಅಂದರೆ, ಮ್ಯಾಥ್ಸ್ ಟ್ರಿಕ್ ಅಂತ ಒಂದು ಆ್ಯಪ್ ಇದೆ, ಗೊತ್ತಾ? ಅದು ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ. ಮ್ಯಾಥ್ಸ್ ಟ್ರಿಕ್ ಅಂತ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಆ ಪ್ಲೇಸ್ಟೋರಲ್ಲಿ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕಾಲೇಜ್ ಟೈಮಲ್ಲಿ ಬ್ರೇಕ್ ಇದ್ದಾಗ ಅಥವಾ ನಿಮಗೆ ಬೋರ್ ಆಗ್ತಿದ್ರೆ ಆ ಗೇಮ್ ಆಡಿ. ಮ್ಯಾಥ್ಸ್ ಟ್ರಿಕ್ ಅಂತ ಗೇಮು. ಆ ಗೇಮು ಹೆಂಗಿದೆ ಅಂತಂದರೆ, ಹೋಗ್ತಾ ಸ್ಪೀಡಾಗಿ ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಕ್ವಶನ್ಸ್ ಬರುತ್ತೆ. ನೀವು ಆನ್ಸರ್ ಮಾಡ್ತಾ ಹೋಗಬೇಕು. ಅಂದರೆ ಸಿಂಪ್ಲಿಫಿಕೇಷನ್ ಕ್ವಶನ್ಸು. ಸೊ ನೀವು ಏನಾದ್ರು ಆನ್ಸರ್ ಮಾಡಲಿಲ್ಲ ಅಂತಂದರೆ ಅವರೇ ಸೊಲ್ಯೂಷನ್ ಕೊಡ್ತಾರೆ. ಆ ಸೊಲ್ಯೂಷನಲ್ಲಿ ಟ್ರಿಕ್ ಯೂಸ್ ಮಾಡಿಬಿಟ್ಟು ಅವ್ರು ಸಾಲ್ವ್ ಮಾಡಿರ್ತಾರೆ, ಓಕೆನಾ? ಫ್ರೀ ಆ್ಯಪ್, ಟ್ರಿಕ್ ಯೂಸ್ ಮಾಡಿ ಸಾಲ್ವ್ ಮಾಡಿರ್ತಾರೆ. ಆ ಟ್ರಿಕ್ನ ನೀವು ಒಂದು ನೋಟಲ್ಲೋ ಅಥವಾ ಎಲ್ಲ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ಸೇಮ್ ಟ್ರಿಕ್ಕು ತುಂಬ ಸತಿ ರಿಪೀಟ್ ಆಗುತ್ತೆ. ಆ್ಯಂಡ್ ಒಂದೇ ಟ್ರಿಕ್ನ 5-6 ಕಡೆ ನೋಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್
ಡಿಪೆಂಡ್ ಟೂ ಮಚ್ ಆನ್ ಟ್ರಿಕ್ಸ್. ಎಕ್ಸಾಮಲ್ಲಿ ನೀವು ಆನ್ಸರ್ ಮಾಡಬೇಕಾದ್ರೆ ಬೇಗ ಆನ್ಸರ್ ಮಾಡೋಗುತ್ತೆ ಹಂಗೆ ಮಾಡಬೇಕು. ಸೊ ಇದೇನೋ ಟ್ರಿಕ್ ಇತ್ತು ಅಂತ ನೆನ್ಪು ಮಾಡ್ಕೊಳ್ಳೋಷ್ಟು ಟೈಮ್ ಇರಲ್ಲ. ಓಕೆನಾ? ಸೊ ಗೊತ್ತಾಯ್ತು ಅನ್ಕೋತೀನಿ. ಈಗ ಮಾಡಿ ಫ್ರೀ ಟೈಮಲ್ಲಿ ಕಾಲೇಜಲ್ಲಿ. ಅದು ಬಿಟ್ಟರೆ 8:30 to 6 PM ಕಾಲೇಜ್ ಅವರ್ಸಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಕರೆಂಟ್ ಅಫೇರ್ಸ್ ವೀಕ್ಲಿ PDF ಇರುತ್ತೆ. ನೀವು ಒಂದೇ ದಿನಕ್ಕೆ 1 ವೀಕ್ ಫುಲ್ಲು PDF ಕಂಪ್ಲೀಟ್ ಮಾಡಬೇಕು ಅಂತ ಇರಲ್ಲ. 1 ವೀಕ್ PDFನ ನೀವು 4 ದಿನ ಓದಿ, ಇಲ್ಲ 5 ದಿನ ಓದಿ. ಅದರಲ್ಲೂ ಯಾವ್ದು ಇಂಪಾರ್ಟೆಂಟ್ 4 ಟಾಪಿಕ್ ಇದೆ, ಆ 4 ಟಾಪಿಕ್ ಓದಿದ್ರೆ ಮೋರ್ ದ್ಯಾನ್ ಎನಫ್. ನಾನು ಗ್ಯಾರಂಟಿ ಕೊಡ್ತೀನಿ. 4 ಟಾಪಿಕ್ ಹೋದರೆ RRBಲಿ 6 ಮಂತ್ದು 4 ಟಾಪಿಕ್ ಹೋದರೆ ನೀವು ಆರಾಮಾಗಿ 15 ಅಂತೂ ತೆಗ್ದೇ. ಆ್ಯಂಡ್ ಪ್ರೀವಿಯಸ್ ನೀವು ಯಾವ ಕ್ವಶನ್ ಪೇಪರ್ ನೋಡಿದ್ರು ಅದೇ ಇರುತ್ತೆ. ಸೊ 4 ಓದಿ. ಎಕ್ಸಾಮ್ ನಿಯರ್ ಆದಾಗ ರಿವಿಷನ್ಸ್ ಎಷ್ಟು ಮಾಡ್ತೀರಾ ಕರೆಂಟ್ ಅಫೇರ್ಸ್ನ ಅಷ್ಟು ಒಳ್ಳೆಯದು. ರಿವಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಪ್ರಿಲಿಮ್ಸ್ ಆಗಲಿ ಅಥವಾ ನೀವು ಪ್ರಿಲಿಮ್ಸ್ ಒಂದು ರೇಂಜಿಗೆ ಬಂದಾಗ, ಮಾಕ್ ಟೆಸ್ಟಲ್ಲೆಲ್ಲ RRB POದಲ್ಲಿ 45 ಮಾರ್ಕ್ಸಿಗೆ ಬಂದಾಗ ಮೇನ್ಸಿಗೆ ಅಂತ ಬ್ಯಾಂಕಿಂಗ್ ಅವೇರ್ನೆಸ್ ಓದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಅದು ಬಿಟ್ಟರೆ 6:30 to 7 ಮನೆಗೆ ಬರ್ತೀರಾ, ಒಂದು 30 ಮಿನಿಟ್ಸ್, ಎಷ್ಟು ಗಂಟೆ ಮನೆಗೆ ಬರ್ತೀರಾ ಗೊತ್ತಿಲ್ಲ, ಬಟ್ 6:30 ಸ್ಟಾರ್ಟ್ ಮಾಡಿ. 6:30 to 7:30 ಅರ್ಥಮೆಟಿಕ್ ಕ್ಲಾಸು ಒಂದೇ ಸಲ ಒಂದೇ ಕಾನ್ಸೆಪ್ಟ್ ಕ್ಲಿಯರ್ ಮಾಡಬೇಕು ಅಂತ ಇಲ್ಲ. ಒಂದು 2-3 ಟೈಪ್, ಈಗ ಪರ್ಸೆಂಟೇಜ್ ಅಂತ ಇದ್ಕೊಂಡ್ರೆ ಒಂದು 2-3 ಟೈಪ್ ಕ್ವಶನ್ಸ್ನ ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿ. ಪ್ರಾಕ್ಟೀಸ್ ಎಲ್ಲಿ ಮಾಡಬೇಕು ಅಂತ ನಾನು ಒಂದೊಂದು ಸ್ಟ್ರಾಟಜಿ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಅದನ್ನು ಫಾಲೋ ಮಾಡಿ. ಆ್ಯಂಡ್ 1 hour ಅರ್ಥಮೆಟಿಕ್ಕಿಗೆ ನೀವು ಬಿಗಿನರ್ ಆಗಿರೋದ್ರಿಂದ ಸಾಕು ಸದ್ಯಕ್ಕೆ. ಅಂದರೆ ಟೈಮ್ ಕೂಡ ಇಲ್ಲ, ಎಲ್ಲನೂ ಬ್ಯಾಲೆನ್ಸ್ ಮಾಡ್ಬೇಕು ನೀವು. ಆ್ಯಂಡ್ ಅದಾದಮೇಲೆ ಒಂದು 10 ಮಿನಿಟ್ಸ್ ಬೇಕು. 7:40 to 8:30. ಆ್ಯಕ್ಚುಲಿ ಇಲ್ಲಿ 50 ಮಿನಿಟ್ಸು ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟು. ನೀವು ಅಪ್ರೋಚ್ ಗೊತ್ತಾಗಲಿಲ್ಲ ಅಂದರೆ ಒಂದೊಂದು ಪಜಲ್ಲು ಒಂದೊಂದು ಅಪ್ರೋಚ್ ಇರುತ್ತೆ. ಅದನ್ನು ನೀವು ನೋಟ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಯಟ್ ಮಾಡೋಕ್ಕಾಗಲ್ಲ. ಒಂದು ಕ್ಲಾಸ್ ಅಟೆಂಡ್ ಮಾಡಿ, ಗೊತ್ತಾಗ್ತಿಲ್ಲ ಅಂತ ಅಂದರೆ ಅದಾದಮೇಲೆ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಒಬ್ಬೊಬ್ಬರಿಗೆ 10 ಮಿನಿಟ್ಸ್ ಕೂಡ ಆಗ್ಬೋದು ಪ್ರಿಲಿಮ್ಸ್ ಲೆವೆಲ್ ಪಜಲ್ ಸಾಲ್ವ್ ಮಾಡೋಕ್ಕೂ. ಬಿಗಿನರ್ಸ್ ಆದರೆ ಅದು ಟೈಮ್ ಇಂಪ್ರೂವ್ ಆಗುತ್ತೆ. ನೀವು 1 ವೀಕಿಗೆ 1 ಮಂತಿಗೆಲ್ಲ ಇಂಪ್ರೂವ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್. ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಕನ್ಸಿಸ್ಟೆನ್ಸಿಯಾಗಿ ಗಿವ್ ಅಪ್ ಮಾಡಬೇಡಿ ಅಷ್ಟೇ. ಅದಾದಮೇಲೆ 9:45 ಒಂದು 50 ಮಿನಿಟ್ಸ್ ಬ್ರೇಕ್. ಸೊ ಅದಾದಮೇಲೆ 9:45 to 9:30 ಸ್ಪೀಡ್ ರೀಸನಿಂಗಲ್ಲಿ ಇದಿಷ್ಟು ಕಾನ್ಸೆಪ್ಟ್ ಬರುತ್ತೆ. ಸೊ ಇಷ್ಟು ಕಾನ್ಸೆಪ್ಟು ನೀವು ಓದಿಲ್ಲ ಅಂತಂದರೆ ಇಲ್ಲಿ ಜಾಸ್ತಿ ಟೈಮ್ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಸ್ಪೀಡ್ ರೀಸನಿಂಗ್ 30 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿದರೆ ನನಗೆ ಸಾಕು. ಬಟ್ ನಿಮಗೆ ಜಾಸ್ತಿ ಟೈಮ್ ಇದೆ, ಯಾಕೆಂದರೆ ನೀವೇನಾದ್ರು ಸಿಲೋಗಿಸಮ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ, ಇನ್ಇಕ್ವಾಲಿಟಿ ಕಂಪ್ಲೀಟ್ ಮಾಡಿಲ್ಲ, ಕೋಡಿಂಗ್ ಡಿಕೋಡಿಂಗ್, ಬ್ಲಡ್ ರಿಲೇಷನು, ಡೈರೆಕ್ಷನ್ ಡಿಸ್ಟೆನ್ಸು, ಆಲ್ಫಾನ್ಯೂಮೆರಿಕ್ ಸೀರೀಸ್, ಇದನ್ನೆಲ್ಲ ಆ್ಯಕ್ಚುಲಿ ಆಲ್ಫಾನ್ಯೂಮೆರಿಕ್ ಸೀರೀಸು, ಡೈರೆಕ್ಷನ್ ಡಿಸ್ಟೆನ್ಸು ನಾನು ಕ್ಲಾಸೇ ಅಟೆಂಡ್ ಮಾಡಿಲ್ಲ, ನಾನಾಗೆ ಸಾಲ್ವ್ ಮಾಡ್ತಿರೋದು. ಆ್ಯಂಡ್ ಕೋಡಿಂಗ್ ಡಿಕೋಡಿಂಗ್ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ದೆ, ಅದು ನಾನು ಅಂಕುಶ್ ಲಂಬಾ ಸರ್ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಅದು ಅವ್ರ ಮೆಥಡದು ನಾನು ಸಾಲ್ವ್ ಮಾಡಲ್ಲ. ಅದು ನಾನು ಓನಾಗಿ ಸಾಲ್ವ್ ಮಾಡ್ತಿರೋದು. ನಾನು ಕ್ಲಾಸಲ್ಲಿ ಕಲ್ತಿದ್ದು ಸಿಲೋಗಿಸಮು, ಇನ್ಇಕ್ವಾಲಿಟಿ. ಇನ್ನು ಉಳಿದಿದ್ದು ಸೆಲ್ಫ್. ನಾನು ಯಾವುದೋ ಕ್ಲಾಸು ನೋಡಿಲ್ಲ, ಜಸ್ಟ್ ನಾನು ಬುಕ್ ಶೇರ್ ಮಾಡಿದ್ದೀನಿ, ಆ ಬುಕ್ಕಲ್ಲಿ ಓದ್ಕೊಂಡಿದ್ದು ಆಮೇಲೆ ಸಾಲ್ವ್ ಮಾಡ್ತಿರೋದು. ಸೊ ನಿಮಗೆ ಹಂಗೆ ಸಾಲ್ವ್ ಮಾಡೋಕ್ಕಾದ್ರೆ ಸಾಲ್ವ್ ಮಾಡಿ. ಗೊತ್ತಾಗಲಿಲ್ಲ ಹೇಗೆ ಅಂತಂದರೆ ಕ್ಲಾಸ್ ಅಟೆಂಡ್ ಮಾಡ್ಬೋದು. ಒಂದು ಕ್ಲಾಸ್ ಈಸ್ ಮೋರ್ ದೆನ್ ಎನಫ್. ಅದಾದಮೇಲೆ ನೀವು ನಿಮ್ಮ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ತುಂಬ ಟ್ರಿಕ್ಸ್ ಹಿಂದೆ ಓಡೋಕೆ ಹೋಗ್ಬೇಡಿ ಜಾಸ್ತಿ. ಸೊ ನೆಕ್ಸ್ಟು ಹಾಫ್ ಆನ್ ಅವರ್ ಬ್ರೇಕ್ ಕೊಟ್ಟಿದ್ದೀನಿ. ನೀವು ಬ್ರೇಕ್ ತೊಗೊಳ್ಳೋದ್ರೆ ಇನ್ನೂ ಜಾಸ್ತಿ ತೊಗೊಳ್ಳಿ ಅಥವಾ ಕಮ್ಮಿ ತೊಗೊಳ್ಳಿ, ಊಟ ಮಾಡೋದಿದ್ರೆ. ಅದಾದಮೇಲೆ 10 to 11 DI, ಡಾಟಾ ಇಂಟರ್ಪ್ರಿಟೇಷನ್, ಡಾಟಾ ಅನಾಲಿಸಿಸು, ಕೇಸ್ ಸ್ಟಡೀಸು, ಮ್ಯಾಥಮೆಟಿಕ್ಸ್ಗೆ. ಇದು ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಕ್ಲಿಯರ್ ಆಗಬೇಕು ಅಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇರೋದು ಪ್ರಿಲಿಮ್ಸ್ ಬಗ್ಗೆ. ಇಲ್ಲೂ ಪಜಲ್ ಕೂಡ ನಾನು ಪ್ರಿಲಿಮ್ಸ್ಗೆ ಹೇಳಿರೋದು. ಆ್ಯಂಡ್ ಮೈನ್ಸಿಗೆ ಪ್ರಾಕ್ಟೀಸು ನೀವು ಸಂಡೇ ಮಾಡೋದಿದ್ರೆ ಮಾಡ್ಕೊಳ್ಳಿ. ಇದು ಬಿಗಿನರ್ ವ್ಯೂವಲ್ಲಿ ಹಾಕಿರೋದು. ನೀವು ಪ್ರಿಲಿಮ್ಸಲ್ಲಿ ಒಂದು ಲೆವೆಲಲ್ಲಿ ಇದ್ದೀರಾ ಅಂತಂದರೆ ಇಲ್ಲಿ ಕೊಟ್ಟಿರೋ ಟೈಮಲ್ಲಿ ಇದೇನೇನಿದೆ ಅದೆಲ್ಲ ಮೈನ್ಸ್ ಲೆವೆಲಲ್ಲಿ ಸ್ವಲ್ಪ ಹೈಯರ್ ಲೆವೆಲ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ಕರೆಂಟ್ ಅಫೇರ್ಸ್ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ ಮೈನ್ಸಿಗೆ. ಇನ್ನು ಕಂಪ್ಯೂಟರ್ ಅವೇರ್ನೆಸ್ಗೆ RRB POಗೆ ಈಗಲೇ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಕಾಲೇಜ್ ಸ್ಟೂಡೆಂಟ್ಸು. ನೀವು ಎಕ್ಸಾಮ್ ಎಲ್ಲ ಮುಗಿಲಿ, ಅದಾದಮೇಲೆ ಕಂಪ್ಯೂಟರ್ ಅವೇರ್ನೆಸ್ ಪ್ರಿಲಿಮ್ಸ್ ಆದಮೇಲೆ ಆರಾಮಾಗಿ ಓದ್ಕೋಬೋದು, ಹೆವಿ ಇಲ್ಲ. DI ಆ್ಯಂಡ್ CA ರಿವಿಷನು. DI ಎಷ್ಟೊತ್ತಾಗುತ್ತೆ ಅಷ್ಟು ಮಾಡಿ. CA ರಿವಿಷನ್ ಒಂದು 10-15 ಮಿನಿಟ್ಸ್ ಆಗ್ಬೋದು. ಅದು ಎಷ್ಟೊಂದು ದಿನಕ್ಕೆ ಒಂದು 3 ಪೇಜ್ ಓದ್ತೀರಾ CAನ ಕಾಲೇಜಲ್ಲಿ. ಸೊ ಅದನ್ನು ರಿವೈಸ್ ಮಾಡಿ. ರಿವಿಷನ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅದಾದಮೇಲೆ ಹಾಲಿಡೇಸ್ನ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ನೀವೇನು ಓದಿರೋ ವೀಕ್ ಪೂರ್ತಿ ಅದೆಲ್ಲ ಕಾನ್ಸೆಪ್ಟ್ನ ರಿವೈಸ್ ಮಾಡಿ. ಆ್ಯಂಡ್ ಆ ಕಾನ್ಸೆಪ್ಟ್ ಒಂದೊಂದು ಕಾನ್ಸೆಪ್ಟ್ನಲ್ಲೂ 10 to 20 ಕ್ವಶನ್ಸ್ನ ಸಾಲ್ವ್ ಮಾಡಿ. ಅದಾದಮೇಲೆ 1 ಪ್ರೀ ಮಾರ್ಕ್ ಕೊಡಿ. ವೀಕ್ಲಿ 1 ಮಾರ್ಕ್ ಈಸ್ ಮೋರ್ ದ್ಯಾನ್ ಎನಫ್. ಕಾಲೇಜ್ ಸ್ಟೂಡೆಂಟ್ಗೂ ರೆಗ್ಯುಲರ್ ಸ್ಟೂಡೆಂಟ್ಗೂ ಯಾರು ಓದ್ತಿದ್ದೀರಾ ಅಂದರೆ ಬರೀ ಬ್ಯಾಂಕಿಂಗ್ಗೆ ಪ್ರಿಪೇರ್ ಆಗ್ತಿದ್ರು ಅವರಿಗೂ ಈಗ ಸದ್ಯಕ್ಕೆ 1 ವೀಕಿಗೆ 1 ಪ್ರಿಲಿಮ್ಸ್ ಮಾರ್ಕ್ ಈಸ್ ಮೋರ್ ದ್ಯಾನ್ ಎನಫ್. ಆ್ಯಂಡ್ ಡೋಂಟ್ ಮಿಸ್ ಲೈವ್ ಮಾರ್ಕ್ಸ್. ಆ್ಯಂಡ್ CA ರಿವಿಷನ್, ಅವತ್ತು CA ರಿವಿಷನ್ ಮಾಡಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇಂಗ್ಲೀಷ್ ವೀಕ್ ಇರೋರು ಯಾವ ಸಬ್ಜೆಕ್ಟ್, ಈಗ ನಿಮ್ಮದು ರೀಸನಿಂಗ್ ವೀಕ್ ಇದ್ದರೆ ಸಂಡೇ ರೀಸನಿಂಗ್ ಮೇಲೆ ವರ್ಕ್ ಮಾಡಿ. ಕ್ವಾಂಟ್ ವೀಕ್ ಇದ್ದರೆ ಕ್ವಾಂಟ್, ಅರ್ಥಮೆಟಿಕ್ ವೀಕ್ ಇದ್ದರೆ ಅರ್ಥಮೆಟಿಕ್ ಮೇಲೆ ವರ್ಕ್ ಮಾಡಿ, ಅರ್ಥಮೆಟಿಕ್ ಕ್ಲಾಸಸ್ ನೋಡಿ. ಇಂಗ್ಲೀಷ್ ವೀಕ್ ಇದ್ದರೆ ಪರ್ಫೆಕ್ಷನ್ ಕ್ಲಾಸ್ ಅಂತ ನಿಮಿಷಾ ಬನ್ಸಲ್ ಮ್ಯಾಮ್ದು ಒಂದು ಪ್ಲೇ ಲಿಸ್ಟ್ ಇದೆ. ಅವರು ವೆಡ್ನೆಸ್ಡೇ ಮಾತ್ರ ಅವರು ವೀಡಿಯೋ ಹಾಕೋದು. ಬಟ್ ಅವ್ರದ್ದು ತುಂಬ ಆಲ್ರೆಡಿ ಒಂದು 70 to 80 ವೀಡಿಯೋಸ್ ಇರ್ಬೋದು. ಸಂಡೇಸು ಒಂದು ವೀಡಿಯೋ ಫುಲ್ಲು ಕಂಪ್ಲೀಟಾಗಿ ನೋಡಿ, ಅದನ್ನು ಅಲ್ಲಿ ಏನು ಮ್ಯಾಮ್ ಹೇಳಿದ್ದಾರೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಅಥವಾ ಗ್ರಾಮರ್ದವ್ರದ್ದು ಪ್ಲೇ ಲಿಸ್ಟ್ ಇದೆ, ಫ್ರಮ್ ನೌನ್ ಟು ವರ್ಬ್ಸು ಎಲ್ಲ ಫುಲ್ ಎಲ್ಲ ಕವರ್ ಮಾಡಿದ್ದಾರೆ. ಆ ಪ್ಲೇ ಲಿಸ್ಟಲ್ಲಿ ಒಂದೊಂದು ಸಂಡೇ ಒಂದೊಂದು ವೀಡಿಯೋ ಒಂದೊಂದು ಗ್ರಾಮರ್ನ ಕಾನ್ಸೆಪ್ಟ್ನ ಓದ್ಕೊಂಬನ್ನಿ. ನಿಮ್ಮದು ಇದಿಷ್ಟು ಫಾಲೋ ಮಾಡಿದರೆ ವಿತಿನ್
40 to 50 ಡೇಸಲ್ಲಿ ನಿಮ್ಮ ಸಿಲೆಬಸ್ಸು ಕವರ್ ಆಗುತ್ತೆ. ಆ್ಯಂಡ್ ನೀವು ಮೇ ಬಿ ಮಾಕಲ್ಲಿ RRB ಕ್ಲರ್ಕ್ ಮಾಕಲ್ಲಿ 50 ರೀಚ್ ಆಗ್ತೀರಾ, 50 to 60. ಆ್ಯಂಡ್ RRB PO ಮಾಕಲ್ಲಿ 35 to 40 ರೀಚ್ ಆಗ್ತೀರಾ. ಆ್ಯಂಡ್ ಆಬ್ವಿಯಸ್ಲಿ ಲಾಸ್ಟ್ ಇಯರ್ ಲಾಸ್ಟ್ 3 ಇಯರ್ಸಿಂದ RRB ಕಟ್ ಆಫ್ ಈ ರೇಂಜಲ್ಲೇ ಉಳ್ಕೊಂಡಿರೋದು. ಬಟ್ ನಾನು ಕಟ್ ಆಫ್ ಬಗ್ಗೆ ಏನು ಮಾತಾಡೋದ ಈಗಲೇ. ಕಟ್ ಆಫ್ ಯಾಕೆ ಅಂದರೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ನೋಟಿಫಿಕೇಶನ್ ಬರಬೇಕು ಆ್ಯಂಡ್ ವೇಕೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಈ ಸಲ ಹೊಸ ರೂಲ್ಸು ಅಂತ ಹೇಳಿದ್ದಾರೆ, LPTನ ಜಾಯ್ನಿಂಗ್ ಮುಂಚೆ ಮಾಡಿಸ್ತೀವಿ ಅಂತ. ಸೊ ಆ ರೂಲ್ಸ್ ಏನಾದರೂ ಲಾಗೂ ಆದರೆ ಮೇ ಬಿ ಔಟ್ ಆಫ್ ಸ್ಟೇಟ್ ಕಾಂಪಿಟೇಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಕಟ್ ಆಫಿಗೆ ತುಂಬ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಎಕ್ಸಾಮ್ ಲೆವೆಲ್ಲು, ಎಕ್ಸಾಮ್ ಎಷ್ಟು ಶಿಫ್ಟಲ್ಲಿ ಆಗುತ್ತೆ, ಎಷ್ಟು ಜನ ಕೊಟ್ಟಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ಕಟ್ ಆಫ್. ನೀವು ಆಲ್ರೆಡಿ 45 ಮಾರ್ಕ್ಸ್ ರೀಚ್ ಆಗ್ತಿದ್ರೆ RRB POದಲ್ಲಿ 50 ಪುಷ್ ಮಾಡಿ, 50 ಇದ್ರೆ 55 ಪುಷ್ ಮಾಡಿ. ಎಷ್ಟು ಮಾರ್ಕ್ಸ್ ಬಂದರೂ ಅಷ್ಟು ಒಳ್ಳೆಯದು. ಆ್ಯಂಡ್ ಮೈನ್ಸಿಗಂತೂ ಡೋಂಟ್ ಡಿಪೆಂಡ್ ಆನ್ ಪ್ರಿವಿಯಸ್ ಇಯರ್ ಕಟ್ ಆಫ್ಸ್. ಮೈನ್ಸಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಮಿನಿಮಮ್ ಅಂದ್ರೂ 65 ಬರಬೇಕು. ಅದ್ರ ಮೇಲೆ ನೀವು ಎಷ್ಟು ಸ್ಕೋರ್ ಮಾಡೋಕ್ಕಾಗುತ್ತೋ ಅಷ್ಟು ಸ್ಕೋರ್ ಮಾಡ್ತಾ ಹೋಗಿ ಮೈನ್ಸಲ್ಲಿ. ಸೊ ಇದಿಷ್ಟೇ ಈ ವಿಡಿಯೋಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.